ನನ್ನ ಮೇಲೂ ಅತ್ಯಾಚಾರ ಆಗಿದೆ ಎಂದ ಮುನಿರತ್ನ. ನನ್ನ ಮೇಲೂ ಕೂಡ ಅತ್ಯಾಚಾರ ಆಗಿದೆ, ನನ್ನ ಗಲ್ಲಿಗೇರಿಸಿ ಈ ಕೇಸ್ನಿಂದ ನನ್ನ ಇಡೀ ಜೀವನವೇ ಹಾಳಾಗಿದೆ. ಅಧ್ಯಕ್ಷರೇ, ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ ಅಂತ ಬಿಜೆಪಿಯ ಶಾಸಕ ಮುನಿರತ್ನ ಆಡಿರುವಂತ ಮಾತು. ಅಧ್ಯಕ್ಷರೇ, ರೇಪ್ ಕೇಸ್ನಿಂದ ನನ್ನ ಮರ್ಯಾದೆಯನ್ನ ಕಾಪಾಡಿ, ನನ್ನ ಕೇಸ್ನ ಸಿಬಿಐಗೆ ಕೊಡಿ ಅಂತ ಅಧ್ಯಕ್ಷರಲ್ಲಿ ಕೇಳ್ತಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆ ಪ್ರಕರಣವನ್ನ ಸಿಬಿಐಗೆ ವಹಿಸುವಂತದ್ದು. ಹಳದಿ ಬ್ಯಾಗ್ನಿಂದ ಶನಿ ಮಹಾತ್ಮ ಫೋಟೋ ತೆಗೆದಂತಹ ಮುನಿರತ್ನ ರೇಪ್ ಕೇಸ್ ಹಾಕಿ ನನ್ನ ಜೀವನವನ್ನೇ ಹಾಳು ಮಾಡಿದ್ರು. ಮಾತನಾಡುವಂತ ಹೊತ್ತಿನಲ್ಲಿ ಭಾವುಕರಾಗಿಬಿಟ್ಟಿದ್ದಾರೆ ಬಿಜೆಪಿಯ ಶಾಸಕ ಮುನಿರತ್ನ ಅವರು. ಅದಕ್ಕೆ ಸಂಬಂಧಪಟ್ಟಂಗೆ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ, ನನ್ನ ಮೇಲಾಗಿರುವಂತ ಅತ್ಯಾಚಾರನ ಸಿಬಿಐ ಕೊಡೋದಕ್ಕೆ ಅಂತ ನಾನು ಇವತ್ತು ಅಧಿಕಾರ ಇದೆ ಸರ್ಕಾರಕ್ಕೆ ಸಿಬಿಐ ಕೊಡೋದಕ್ಕೆ. ಯಾರು ಮಾಡಿದ್ರು ಸರಿ, ನಾನು ತಪ್ಪು ಮಾಡಿದಿನ ಗಲ್ಗಾಕ್ರಿ, ಸಿಬಿಐ ಕೊಟ್ಬಿಟ್ಟು ಎನ್ಕ್ವೈರಿ ಮಾಡಿಸಿ. ಒಂದಂತೂ ಹೇಳ್ತೀನಿ, ಮುಂದಿನ ದಿನದಲ್ಲಿ ಎಲ್ಲಾ ಶಾಸಕರಿಗೂ ಹೇಳ್ತೀನಿ, ನಮ್ಮ ಜೀವನ ಹಾಳು ಮಾಡೋದಕ್ಕೆ ಎಷ್ಟು ಬೇಕು ಅಷ್ಟು ನಡೀತಾ ಇದೆ. ನನ್ನ ಜೀವನ ಹಾಳಾಗೋಗ್ಲಿ. ಸಭಾಧ್ಯಕ್ಷರೇ, ದಯವಿಟ್ಟು ಮಾತಾಡಕ್ಕೆ ಅವಕಾಶ ಕೊಡಿ. ಈಗಲ್ಲ ಮತ್ತೆ ಮಾತಾಡಿ ಹೇಳಿ. ಬಜೆಟ್ ಅಲ್ಲಿ ಸಭಾಧ್ಯಕ್ಷರೇ, ನಿಮ್ಮ ಕೈ ಮುಗಿ ಕೇಳ್ತೀನಿ, ಕೇಳ್ಕೊಳ್ಳಿ. ಮಾತಾಡಿ ಮೊಮ್ಮಕ್ಕಳು ಅವ್ರಿಗೆ 15 ವರ್ಷ ಅವ್ರು ಏನಂತ ತಲೆ ಎತ್ಕೊಂಡು ಹೊರಡ್ತಾರೆ. ನೀವ್ ಏನ್ ಬೇಕಾದ್ರೆ ಪನಿಷ್ಮೆಂಟ್ ಕೊಡಿ. ರೇಪ್ ಮಾಡಿಲ್ಲ ಸಭಾಧ್ಯಕ್ಷರೇ, ಇವತ್ತು ಇಲ್ಲಿ ಬರ್ಲಿ. ಇವತ್ತು ಬಂದ್ಬಿಟ್ಟು ನನ್ನ ಎದುರುಗಡೆ ಪ್ರಮಾಣ ಮಾಡ್ಲಿ. ಅವ್ರು ಮುಗಿಯಂತ ಶನಿಮಾತ್ಮನ ದೇವಸ್ಥಾನಕ್ಕೆ ಹೋಗಿ ಮುಗಿತಾರೆ, ಪ್ರಮಾಣ ಮಾಡ್ಲಿ. ಆಯ್ತು, ಪ್ರತ್ಯಾಗಿರಿ ದೇವಸ್ಥಾನಕ್ಕೆ ಹೋಗಿ ನನ್ನ ಮೇಲೆ ರೇಪ್ ಕೇಸ್ ಮಾಡಿದೀನಿ. ನಾನು ಈ ತರ ನನ್ನ ಜೀವನ ಹಾಳು ಮಾಡೋದಕ್ಕೆ ರೇಪ್ ಕೇಸ್ ಹಾಕ್ತಾರ ಇವರು. ಈಗ ಬಜೆಟ್ ಸಬ್ಜೆಕ್ಟ್ ಬಂದು ರಾಮನಗರ ಡಿಸ್ಟ್ರಿಕ್ಟ್ ಅಲ್ಲಿ ಕಂಪ್ಲೇಂಟ್ ಕೊಡ್ತಾರೆ. ಆಯ್ತು, ಅವಳು ಇರೋದಲ್ಲಿ 50. ಆಯ್ತು, ನೀವು ಮತ್ತೆ ಬಜೆಟ್ ರಾತ್ರಿ 2 ಗಂಟೆಗೆ 5 ವರ್ಷದ ಹಿಂದಿನ ಬಜೆಟ್ ಸಬ್ಜೆಕ್ಟ್ ಅಲ್ಲ. ಈ ರೀತಿ ನನ್ನ ಜೀವನ ಹಾಳು ಮಾಡ್ಬೇಕು. ಆಯ್ತು, ನಾಳೆ ತಪ್ಪೇನು? ಆಯ್ತು, ನಿಮ್ಗೆ ಪರಿಚಯ ಬಜೆಟ್ ಇಲ್ಲ. ಆಯ್ತು, ಪರಿಚಯ ಆಯ್ತು, ಮಂಜುನಾಥ್ ನೀವು ಪರಿಚಯ ಇಲ್ವೇನ್ರಿ ಅವರು? ಈಗ ಆಯ್ತು, ಸೀಟ್ ಏನ್ ಮಾಡ್ತೀರಿ ನೀವು? ಇದು ಕೋರ್ಟ್ ಅಲ್ಲಿ ನೋಡಿ, ನೀವೀಗ ಅದರಲ್ಲಿ ಮಾತಾಡಿ. ಮುನಿರತ್ನ ಸುಳ್ಳು ಕೇಸ್ ಆಯ್ತು, ಅದು ತನಿಖೆ ನಡೀತಾ. ಇಲ್ಲಿ ಯಾಕೆ ಮಾತಾಡ್ತೀರಾ? ಇಲ್ಲೇ ಸಭೆ ತೆಗಿಬೇಡಿ. ಬಜೆಟ್ ಬಗ್ಗೆ ಮಾತಾಡ್ತೀವಿ, ಯಾಕೆ ಮಾತಾಡ್ತೀವಿ? ಆಯ್ತು, ಆಯ್ತು ಮುಂದೆ, ನೀವು ರಾಜಕೀಯವಾಗಿ ಆಯ್ತು ಮುಂದೆ ಈ ರೀತಿ ಮಾತಾಡ್ತದ? ಇಲ್ಲ, ರಾಜಕೀಯವಾಗಿ ಆಯ್ತು, ಆಯ್ತು, ನೋಡಿ ಮಾತಾಡಿ ಸರಿಯಲ್ಲ. ಮತ್ತೆ ಹೇಳ್ತಾನೆ ಬಜೆಟ್ ನಲ್ಲಿ ಇದನ್ನು ಈಗ ಮಾತಾಡ್ದಲ್ಲ ನೀವು. ಬಜೆಟ್ ಅಲ್ಲಿ ಯಾಕೆ ನೀವು ಪರ್ಸನಲ್ ವಿಷಯ ಕಡೆ ಮಾತಾಡ್ತೇನೆ ನಾವು? ನೋಡಿ, ಆ ರೀತಿ ಮಾತಾಡಿ. ಬಜೆಟ್ ಬಗ್ಗೆ ಮಾತಾಡ್ರಿ. ಏನ್ ಮಾತಾಡ್ತಾರೆ? ಸಮ್ಮತಿ ಮಂಜುನಾಥ್ ಕಂಟಿನ್ಯೂ ಮಾಡಿ. ರಮೇಶ್ ಜಾರಕಿಹೊಳಿ ಜೀವನ ಮಾತಾಡಿ. ರೇವಣ್ಣನ ಮನೆ ನೋಡಿ, ಏನ್ ಬೇಕಂತ ಮಾತಾಡಿ. ಏನ್ ಮಾತಾಡ್ತೀರಿ? ಯಾವ ಶಬ್ದ ಮಾತಾಡಿ. ನೋಡಿ, ನಾನು ಕೂತ್ಕೊಂಡು ಸುಮ್ಮನೆ ಕೂತ್ಕೊಳ್ಬೇಕಾಗ್ತದೆ. ಸರಿಯಾಗ್ತದೆ. ನಾನು ಆಯ್ತು, ಈಗ ಇದನ್ನು ಈಗ ಆಯ್ತು, ನಿಲ್ಲಿಸಿ. ಆಯ್ತು, ಈಗ ನೋಡಿ, ಮತ್ತೆ ಮಾತಾಡ್ಬೇಕು. ಆಯ್ತು, ಇಲ್ಲಿ ಹಾಕಿದ್ರೆ ಹೇಳ್ತೇನೆ. ತನಿಖೆ ಮಂಜುನಾಥ್